ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಬರ್ರಿ ಇವತ್ತು ಒಂದು ಸ್ಪೆಷಲ್ ದಿಢೀರಂತ ಮಾಡೋ ನಾಷ್ಟ ತೋರಿಸ್ತೀನಂತ. ಮೊದಲಿಗೆ ಒಂದು ಬೌಲು ಸಣ್ಣ ರವೆ ತೊಗೊಂಡೇನಿ ನೋಡಿರಿ. ಅದಕ್ಕೆ ನೀರು ಹಾಕಿ ಸ್ವಚ್ಛಂಗೆ ತೊಳ್ಕೊತೀನಿ ರೀ 2 ಸಾರಿ. ತೊಳ್ಕೊಂಡು ಅದಕ್ಕೆ ಆಗುವಷ್ಟು ನೀರು ಹಾಕಿ ನೆನೆಯಾಕೆ ಇಟ್ಬಿಡೋದ್ರಿ. ಮುಚ್ಚಳ ಒಂದು ಸ್ವಲ್ಪ ಮುಚ್ಚಿ 5 ನಿಮಿಷ ಅಷ್ಟೇ ರೀ, ಜಾಸ್ತಿ ಏನು ಬೇಡ. 5 ನಿಮಿಷ ಆದರೆ ಸಾಕು. 10 ರಿಂದ 15 ನಿಮಿಷದೊಳಗಡೆ ನಾಷ್ಟ ರೆಡಿ ಆಕೈತ್ರಿ. ಈ ಕಡೆ ಮತ್ತೊಂದು ಪಾತ್ರೆ ತೊಗೊಂಡು ಅರ್ಧ ಕಪ್ ಅವಲಕ್ಕಿ ತೊಗೊಂಡಿನಿ ನೋಡಿರಿ. ಅರ್ಧ ಕಪ್ ಅವಲಕ್ಕಿ ತೊಗೊಂಡು ಇವನು ಒಂದು 2 ಸಾರಿ ಸ್ವಚ್ಛಂಗೆ ತೊಳ್ಕೊಂಡು ನೀರು ಹಾಕಿ ನೆನೆಯಾಕೆ ಇಟ್ಬಿಡ್ಬೇಕು ರೀ. ಇವು ಅವಲಕ್ಕಿ ನಾರ್ಮಲ್ ಮನೇಲಿ ಮಾಡೋ ಅವಲಕ್ಕಿ ಇವ, ಅವನ್ನ ತೊಗೊಂಡ್ರು ನಡಿತೈತಿ. ಸ್ವಚ್ಛಂಗೆ ತೊಳ್ಕೊಂಬಂದೇನು ನೋಡಿರಿ. ಒಂದು 2 ಸಾರಿ ತೊಳೆದು ನೆನೆಯೋಕ್ಕಾಗುವಷ್ಟು ನೀರು ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ, ಎರಡು ಜಾಸ್ತಿ ಏನು ಯಾವುದೂ ನೆನೆಸಂಗಿಲ್ಲ ರೀ. 5 ನಿಮಿಷ ಆದರೆ ಸಾಕು. 5 ನಿಮಿಷ ನೆನೆಸಿ ಅಷ್ಟೊತ್ತಿಗೆ ಈ ಕಡೆ ಒಂದು ಸ್ವಲ್ಪ ಸಿಂಪಲ್ಲಾಗಿರೋ ಒಂದು ಚಟ್ನಿ ಮಾಡ್ಕೊಂಡು ಬರ್ರಿ. ಚಟ್ನಿ ಮಾಡ್ಕೊಂಡು ಈ ಥರ ಒಂದು ಕಾಯಿ ತೊಗೊಂಡು ಅದನ್ನ ಸಣ್ಣಂಗೆ ಕಟ್ ಮಾಡ್ಕೊಂಡು ನೋಡಿರಿ. ನಾನು ಕೊಬ್ಬರಿ ಕಟ್ ಮಾಡ್ಕೊಂಡು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಆಮೇಲೆ 1-2 ಹಸಿಮೆಣ್ಸಿನ್ಕಾಯಿ, ಒಂದಿಷ್ಟು ಹುರ್ಗಡ್ಲೆ ಹಾಕ್ಕೊಂಡೆ ನೋಡಿರಿ. ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸೂ ಹಾಕ್ಕೊಂಡಿಲ್ಲ ರೀ. ಇದಕ್ಕೆ ಜಾಸ್ತಿ ಏನು ಬೇಕಾದವ್ರು ಹಾಕ್ಕೋಬೋದು ರೀ. ಶೇಂಗಾ ಅದು ಎಲ್ಲ, ಹುಣಸೆ ಹಣ್ಣು, ಬೆಲ್ಲ ಅಥವಾ ಸಕ್ಕರೆ ಏನಾದರೂ ಯೂಸ್ ಮಾಡ್ಬೋದು. ನಾನು ಏನೂ ಇಲ್ಲ, ಸಿಂಪಲಾಗಿ ತೋರ್ಸಾಕ್ತೀನಿ ನೋಡಿರಿ. ಇದು ಒಂದು ಟೈಪು ಟೇಸ್ಟ್ ಆಕೈತಿ. ಇದನ್ನು ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೋಡಿರಿ. ಸ್ವಲ್ಪ ಕೊತ್ತಂಬರಿ, ಒಂದು ರುಬ್ಬೋಕ್ಕಾಗುವಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೇನೆ ರೀ. ಈ ಕಡೆ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ರೆಡಿ ಆಯ್ತು. ಆ ಕಡೆ ಆಗಲೇ ನೆನೆ ಇಟ್ಟಿರೋ ರವಾನ ರುಬ್ಕೊಂಡು ಬರೋಣ್ರಿ. ಅದನ್ನು ಸಣ್ಣಗೆ ರುಬ್ಕೊಂಡು ಅದನ್ನೂ ಒಂದು ಪಾತ್ರೆಗೆ ತೊಗೊಂಡ್ಬಿಡಿದ್ರೆ ನೆನೀತೈತೆ ರೀ. 5 ನಿಮಿಷ ಆದರೆ ಸಾಕು, ನೆನೆದಿರ್ತೈತೆ ನೋಡಿರಿ. ಈ ಥರ ಒಂದು ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡೆ ನೋಡಿರಿ. ನಾನು ಈರುಳ್ಳಿ ನೀವು ಬೇಡಾದರೂ ಬಿಡ್ಬೋದು ರೀ, ಇದೇನು ಆಪ್ಷನಲ್ಲ. ರುಬ್ಕೊಂಡು ತೊಗೊಂಬಂದ ನೋಡಿರಿ. ಮೊಸರು ಹಾಕೀನಿ ರೀ. ನಾನು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಒಂದು ಬೌಲ್ ಮೊಸರು ಹಾಕೀನಿ. ಕಮ್ಮಿನೂ ಹಾಕ್ಕೋಬೋದು. ಸ್ವಲ್ಪ ಮೊಸರು ಹಾಕ್ಕೊಂಡು ರುಬ್ಕೊಂಡು ಈಗ ಅದನ್ನು ರವೆ ರುಬ್ಕೊಂಡ್ರಿ. ಈಗ ಇನ್ನು ಅವಲಕ್ಕಿ ರುಬ್ಕೊಂಡ್ಬಿಡೋಣಂತ. ಗಟ್ಟಿಯಾಗಿ ನಾನು ಸ್ವಲ್ಪ ಬ್ಯಾಟರ್ ರೆಡಿ ಮಾಡ್ಕೋಬೇಕು ರೀ. ತೀರಾ ತೆಳುನೂ ಬ್ಯಾಡ್ರಿ. ಅದನ್ನು ಅವಲಕ್ಕಿನೂ ಹಾಕ್ಕೊಂಡು ಅದರಿಂದ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ತೀರಾ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು ರೀ. ಇಲ್ದರ ಇಷ್ಟ ಇರಬೇಕು ರೀ. ಇದು ತೀರಾ ಅಳ್ಕನೂ ಬೇಡ. ಮಾಡ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಮಾಡೋ ಮುಂದೆ ಸ್ವಲ್ಪ ಸೋಡಾ ಹಾಕ್ಕೋಬೇಕು ರೀ. ಮುಂಚೆ ಏನು ಹಾಕಿ ನೆನೆಯಕತ್ತಿ ಇಡಬೇಡ್ರಿ. ಮಾಡೋ ಮುಂದೆ ಪಟ್ನ ಸೋಡಾ ಹಾಕ್ಕೊಂಡು ಅವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು ರೀ. ಈ ಕಡೆ ನಾನು ಇಲ್ಲಿ ಒಲೆ ಮೇಲೆ ಹಂಚಕ್ಕೆ ಹಾಕಿಟ್ಟಿನಿ ನೋಡಿರಿ. ಕಾದೈತಿ. ಇಷ್ಟ ಈಸಿಯಾಗಿ 1-1.5 ಸೌಟ್ ಹಾಕ್ಕೊಂಡು ಈಸಿಯಾಗಿ ಸ್ವಲ್ಪ ಸಣ್ಣದ, ತೀರಾ ದೊಡ್ಡದು ಅಲ್ಲ, ತಿಳುನು ಮಾಡ್ಬೋದು ರೀ. ಅದನ್ನು ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಲಾಸ್ಟಕ್ಕೆ. ತಿಳುನು ಮಾಡ್ಬೋದು. ನಾ ಈಗ ಇಷ್ಟು ಮಾಡೀನಿ ನೋಡಿರಿ. ಇಷ್ಟು ಮೆತ್ತಗೆ ಚಲೋ ಹಾಕ್ಕವು. ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಹಾಕಿ ಒಂದು ಸ್ವಲ್ಪ ಬೇಕಾದ್ರೆ ಹಾಕ್ಕೋಬೋದು, ಬೇಡದಿದ್ರೆ ನಡಿತೈತಿ. ಯಾಕಂದ್ರೆ ಹೇಳ್ತಾವೆ ರವೆನ ದೋಸೆ ಈಸಿಯಾಗಿ ಹೇಳ್ತಾವೆ. ತೋರಿಸ್ತೀನಿ ನಾನು ನೋಡಿರಿ. ಹಿಟ್ಟಿನ ರುಬ್ಬಿ ನೆನಿಟ್ಟಿದ್ರ ಗತೆ ಹೆಂಗೆಲ್ಲ ತೂತು ಹೆಂಗೆ ಅದು ನೋಡಿರಿ. ಈಸಿಯಾಗಿ ಹೇಳ್ತಾವೆ ರವೆನ. ಎರಡೂ ಕಡೆ ಚಲೋ ತಂಗೆ ಬೇಯಿಸ್ಕೊಂಡು ತಕ್ಕೊಂಬಿಡಿದ್ರಿ. ಮತ್ತೊಂದು ಸಾರಿ ಹಾಕಿ ತೋರಿಸ್ತೀನಿ ನೋಡಿರಿ ನಿಮಗೆ. ಅಷ್ಟೇ ಸ್ವಲ್ಪ ಹಾಕಿ ಸ್ವಲ್ಪ ತೆಳ್ಳಗೆ ಮಾಡೋದು. ಸ್ವಲ್ಪ ದಿಪ್ಪ ಇದ್ರನ ಬಾಯ ಮೆತ್ತಗೆ ಚಲೋ ಹಾಕೋರಿ. ತಿಳುನು ಮಾಡ್ಕೋಬೋದು ರೀ. ತಿಳುವ ಪೇಪರ್ ದೋಸೆ ಥರನೂ ಗರಿಗರಿಯಾಗಿ ಮಾಡ್ಕೋಬೋದು. ಮೆತ್ತಗೆ ಆ ಥರ ಮಾಡ್ಕೊಂಡ್ರು ಚಲೋ ಹಾಕವು ನೋಡಿರಿ. ಈಸಿಯಾಗಿನೇ ಅಳಿಸಿ ಹಾಕ್ಕೊಂಡು ಬೇಯಿಸ್ಕೊಂಡು ತಕ್ಕೊಂಬಿಡೋದ್ರಿ. ಇಷ್ಟ ಏನು ಅದರೊಳಗೆ ಏನಿದಿಲ್ಲ ರೀ. ಮತ್ತು ರೆಡಿ ಆದವು ನೋಡಿರಿ. ಎರಡೂ ಕಡೆನೂ ಚಲೋ ಹೊತ್ತಂಗೆ ಬೇಯಿಸ್ಕೋಬೋದು. ಎರಡೂ ಕಡೆನೂ ತಿರುವಿ ಹಾಕಿ ತೋರ್ಸಾಕತ್ತ ನಿಮಗೆ. ಅದೇ ಥರ ತಿಳುವಾಗಿನೂ ಲಟ್ಟಿಸ್ಬೋದು, ಹಾಕ್ಬೋದು ರೀ ಒಂದು ಸರಿ ನೋಡಿರಿ. ಎಷ್ಟು ಬೇಕಾದರೂ ಅಗಲ್ ಮಾಡ್ಕೊಂಡು ಇದು ಹೇಳ್ತೈತೆ ರೀ ಪಟ್ನ, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲೇ ಸ್ವಲ್ಪ ಖಡಕ್ ಆಗ್ಬೇಕಂದ್ರೆ ಜಾಸ್ತಿ ಈ ಥರ ಬಿಡ್ಬೇಕು ರೀ. ಖಡಕ್ ಆಕೈತೆ ಅಲ್ಲೇ ನೋಡಿರಿ. ಪಟ್ನ ತೆಗಿಬೋದು ಈಸಿಯಾಗಿ.
ನೋಡಿರಿ ನಾನು ಮಾಡಿರೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.